ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾತಾಡ್ತಾ ಇರೋಂಥ ವಿಷಯ ಯಾವುದು ಅಂದ್ರೆ ಯೋಗ ಅಭ್ಯಾಸ. ನಮ್ಮ ವೇದ ಪುರಾಣಗಳ ಪ್ರಕಾರ ಯೋಗ ಅಭ್ಯಾಸದ ಬಗ್ಗೆ ಅನೇಕ ವೈಜ್ಞಾನಿಕ ಸಂಶೋಧನೆಗಳು ಕೂಡ ನಡೀತಿವೆ. ತುಂಬಾ ಜನ ಅದನ್ನ ಅಳವಡಿಸ್ಕೊಂಡಿದ್ದಾರೆ. ತುಂಬಾ ಜನ ವಯಸ್ಸಾದಂಥವರು ಯೋಗ ಅಭ್ಯಾಸಗಳನ್ನ ಮಾಡಿ ಅತಿ ಹೆಚ್ಚು ವರ್ಷ ಬದುಕಿದ್ದಾರೆ ಕೂಡ. ಇದರ ಪ್ರಕಾರ ಯೋಗ ಪದ್ಧತಿಗಳಿಂದ ದೈಹಿಕ ಮಾನಸಿಕವಾಗಿ ಆರೋಗ್ಯವಾಗಿ ಉತ್ತಮ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ರೂಢಿಸ್ಕೊಳ್ಬೋದು. ಆದ್ದರಿಂದ ಜಗತ್ತಿನಾದ್ಯಂತ ಯೋಗ ಒಂದು ಸಮಗ್ರ ಸಾಧನ ಕೂಡ ಹೌದು. ಬಹುತೇಕರು ಅದನ್ನು ಒಪ್ಕೊಂಡಿದ್ದಾರೆ, ಅದು ಸಾಬೀತು ಕೂಡ ಆಗಿದೆ. ಅದನ್ನು ತುಂಬಾ ಜನ ನೋಡು ಕೂಡ ಇದೆ. ದೇಹವನ್ನ ಮತ್ತು ಮನಸ್ಸನ್ನ ಹೇಗೆ ನಿಯಂತ್ರಣದಲ್ಲಿ ಇಡಿಸ್ಕೋಬೇಕು ಎನ್ನುವುದರ ಬಗ್ಗೆ ನಮ್ಮ ಪ್ರಾಚೀನ ಕಾಲದಿಂದಲೂ ಇವತ್ತಿನ ತನಕ ಯೋಗ ಗ್ರಂಥಗಳಲ್ಲಿ ಕೂಡ ಅದನ್ನ ಬರೆದಿದ್ದಾರೆ. ತುಂಬಾ ಜನ ಯೋಗದಲ್ಲಿ ಇಂಟ್ರೆಸ್ಟ್ ಇರುವಂತವರು ಅದನ್ನು ಓದಿರ್ತೀರಾ. ಈಗ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮತ್ತೆ ಗೂಗಲ್ ಮಾಡಿದಾಗ ನಿಮ್ಗೆ ಇನ್ಸ್ಟಾಗ್ರಾಮ್ಗಳಲ್ಲಿ ತುಂಬಾ ವಿಡಿಯೋಸ್ ಹಾಕಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಕೂಡ ಇದೆ. ಅದನ್ನೆಲ್ಲ ನೀವು ತಿಳ್ಕೊಂಡಿರ್ತೀರಾ. ಯೋಗ ಗ್ರಂಥಗಳಲ್ಲೂ ಸಹ ಹೇಳೋದೇನಪ್ಪಾ ಅಂದ್ರೆ ಮನೋಲ್ಲಾಸವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಏಕಾಗ್ರತೆಯಿಂದ ಕೂಡಿರ್ಬೇಕು, ಸದಾ ಚೇತನವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು, ಶಾಂತವಾಗಿರ್ಬೇಕು, ಕೋಪ ಮಾಡ್ಕೋಬಾರ್ದು, ನೆಮ್ಮದಿಯ ಜೀವನ ಸಾಗಿಸ್ಬೇಕು ಅಂದ್ರೆ ಯೋಗ ಕೂಡ ಒಂದು ಮುಖ್ಯವಾದ ಪಾತ್ರನ ವಹಿಸುತ್ತೆ. ಹೌದು ಅಲ್ವಾ? ನಾನು ಅದನ್ನ ಒಪ್ಕೋತೀನಿ, ಹೌದು ಅಂತ. ಯೋಗ ಪ್ರಕ್ರಿಯೆಯಲ್ಲಿ ಅನೇಕ ಶಾಸನಗಳಿದಾವೆ, ಅನೇಕ ಆಸನಗಳು ಕೂಡ ಇದಾವೆ. ಅದರಲ್ಲಿ ಒಂದೊಂದು ಭಾಗನ ಒಂದೊಂದು ರೀತಿ ನಾವು ತಿಳಿತಾ ಹೋಗ್ಬೇಕು. ನಿಮಗೆ ಏಕಾಗ್ರತೆಗೆ ಸಂಬಂಧಿಸಿದಂತೆ ಏನಾದ್ರೂ ಇಶ್ಯೂಸ್ ಇದ್ರೆ, ಸಮಸ್ಯೆಗಳಿತ್ತು ಅಂದ್ರೆ ಏಕಾಗ್ರತೆಯನ್ನ ಇನ್ನಷ್ಟು ಹೆಚ್ಚಿಸ್ಕೋಬೇಕು, ನಾವು ಅದನ್ನ ಇನ್ನೂ ಬಲಪಡಿಸ್ಕೋಬೇಕು ಅನ್ನೋದಾದ್ರೆ ಇನ್ನಷ್ಟು ಹೆಚ್ಚಿಸ್ಕೊಂಡು ಅದನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ನಮ್ಮ ಬುದ್ಧಿಶಕ್ತಿನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಯಾವ್ದಾದ್ರು ಒಂದು ಯೋಗ ಕೇಂದ್ರದಲ್ಲಿ ನೀವು ಹೋಗಿ ಕೆಲಕಾಲ ಅರ್ಧ ಗಂಟೆನೋ ಅಥವಾ 1 hour 2 hour ನಿಮ್ಗೆ ಟೈಮ್ ಕಂಫರ್ಟಬಲ್ ಇಟ್ಕೊಂಡು ನಿಮ್ಮ ಕಂಫರ್ಟ್ ಝೋನಿಂದ ಸ್ವಲ್ಪ ಆಚೆ ಬಂದು ಯೋಗ ಕೇಂದ್ರಗಳಿಗೆ ಹೋಗಿ 1 hour ಅಥವಾ 2 hour ಯೋಗನ ಮಾಡ್ಬೋದು. ಅದು ನಿಮ್ಗೆ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಎಲ್ಲರೂ ಕಂಫರ್ಟ್ ಝೋನಿಂದ ಆಚೆ ಬಂದು ಇದನ್ನ ಮಾಡೋಕೆ ರೆಡಿ ಇರಲ್ಲ. ಅಂಥವ್ರು ಯೋಗನ ಮನೆಯಲ್ಲೇ ಕುತ್ಕೊಂಡು ಮಾಡಿ. ಈಗ ಯೂಟ್ಯೂಬ್ ಚಾನೆಲ್ಗಳಲ್ಲಿ ವಿಡಿಯೋಸ್ ಸಕ್ರಿಯವಾಗಿ ಬರ್ತಾನೆ ಇರುತ್ತೆ, ಇನ್ಸ್ಟಾಗ್ರಾಮ್ ಬರ್ತಾನೆ ಇರುತ್ತೆ, ಗೂಗಲ್ ಮಾಡ್ಕೊಂಡು ನೋಡ್ಬೋದು. ಈಗಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ. ಎಲ್ಲರಿಗೂ ಇನ್ಸ್ಟಾಗ್ರಾಮ್ ಅಕೌಂಟ್ ಇರುತ್ತೆ, ಯೂಟ್ಯೂಬ್ ಅಕೌಂಟ್ ಇರುತ್ತೆ, ಫೇಸ್ಬುಕ್ ಅಕೌಂಟ್ ಇರುತ್ತೆ, ಗೂಗಲ್ ಮಾಡೋದು ಗೊತ್ತಿರುತ್ತೆ. ಆ ಕಾರಣದಿಂದ ಪ್ರತಿಯೊಬ್ಬರು ಯೋಗನ ಅಳವಡಿಸ್ಕೊಳ್ಳಿ. ಮನಸ್ಸನ್ನ ಏಕಾಗ್ರತೆಯಿಂದ ಇರಬೇಕು. ನಾವು ಯಾವಾಗ್ಲೂ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಯೋಗನ ನೀವು ಅಳವಡಿಸ್ಕೊಳ್ಳಿ. ನಾವು ಕ್ಲಾಸ್ಗೆ ಹೋಗಿ, ಬಿಕಾಸ್ ತುಂಬಾ ಜನಕ್ಕೆ ಹಳ್ಳಿಗಳಲ್ಲಿ ಇರುವಂತವ್ರಿಗೆ ಸಿಟಿಗಳಿಗೆ ಹೋಗಿ ಯೋಗ ಮಾಡುವಂತ ಒಂದು ಆಪರ್ಚುನಿಟಿ ಇರೋದಿಲ್ಲ. ಅಂಥವ್ರು ಯೋಗನ ಮನೆಯಲ್ಲೇ ಮಾಡ್ಕೊಳ್ಳಿ. ಮನೆಯಲ್ಲೇ ನೀವು ಯೋಗ ಮಾಡ್ಕೊಳ್ಳೋದ್ರಿಂದ ಪ್ರತಿ ದಿನಕ್ಕೆ ಅರ್ಧ ಗಂಟೆ ಅಥವಾ 1/4 ಗಂಟೆ ಅಥವಾ 20 ನಿಮಿಷ ನಿಮಗೋಸ್ಕರ, ನಿಮ್ಮ ಜೀವನದಲ್ಲಿ ನಿಮಗೆ ನಾವು ಚೆನ್ನಾಗಿರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದ್ರೆ 15 ನಿಮಿಷದಿಂದ 1/2 hour ನಿಮಗೋಸ್ಕರ ನೀವು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಯೋಗನ ಮಾಡಿ. ಆ ಯೋಗದಿಂದ ನೀವು ತುಂಬಾ ರಿಕವರ್ ಕಾಣ್ತೀರಾ, ನಿಮ್ಮ ಆಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ. ಹಾಗೆ ನಾವೇ ಮನೇಲಿ ಗ್ರಂಥಗಳ ಮೂಲಕ, ಮೊಬೈಲ್ ಫೋನ್ಗಳ ಮೂಲಕ ಈ ವಿಡಿಯೋಗಳನ್ನು ನೋಡಿ ದೇಹ ಮತ್ತು ಮನಸ್ಸುಗಳ ಎರಡಕ್ಕೂ ಅವಿನಾಭಾವ ಸಂಬಂಧ ಇರುತ್ತೆ. ಇವೆರಡು ಒಂದರ ಮೇಲೆ ಒಂದು ಅವಲಂಬಿತವಾಗಿರುತ್ತೆ. ಒಂದರ ಮೇಲೆ ಮತ್ತೊಂದರ ಪ್ರಭಾವ ಸಾಕಷ್ಟು ಹೆಚ್ಚಾಗಿರುತ್ತದೆ. ಆದ್ರಿಂದ ಆತ್ಮವಿಶ್ವಾಸನ ನೀವು ತುಂಬಾ ಒಳ್ಳೆ ರೀತಿಯಿಂದ ಮಾಡ್ತೀವಿ. ಹೀಗೆ ಒಂದು ಎಕ್ಸಾಂಪಲ್, ಕೀಳರಿಮೆಯಿಂದ ನರಳುತ್ತಿರುವಂತ ವ್ಯಕ್ತಿಯ ನಡೆ ನುಡಿಗೂ ಆತ್ಮವಿಶ್ವಾಸದಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಇರೋದು ಜಾಸ್ತಿ ಇರುವಂತ ವ್ಯಕ್ತಿಯ ನಡೆ ನುಡಿಗೂ ವ್ಯತ್ಯಾಸನ ನೀವು ಆರಾಮಾಗಿ ಫೈಂಡ್ ಔಟ್ ಮಾಡ್ಕೋಬಹುದು. ಅವ್ರು ಯಾಕೆ ಆ ತರ ಇದ್ದಾರೆ, ನಾವ್ಯಾಕೆ ಈ ತರ ಇದ್ದೀವಿ, ಅದು ನಿಮ್ಮಲ್ಲಿರುವಂತ ಡಿಫೆಕ್ಟ್. ನೀವು ಕಂಫರ್ಟ್ ಝೋನಿಂದ ಆಚೆ ಬರೋಕೆ ನೀವು ರೆಡಿ ಇಲ್ಲ. ಸ್ವಲ್ಪ ಕಂಫರ್ಟ್ ಝೋನಿಂದ ಆಚೆ ಬನ್ನಿ, ನಿಮ್ ಜೀವನನ ನೀವು ರೂಪಿಸ್ಕೊಳ್ಳಿ. ಕಂಫರ್ಟ್ ಝೋನ್ ನಾನು ಹಿಂಗೆ ಇರ್ಬೇಕು, ನಾನು ಅದನ್ನೇ ತಿನ್ಬೇಕು, ಈ ಟೈಮ್ ನಾನು ಹೀಗೆ ಇರ್ಬೇಕು, ನಾನು ಈ ಟೈಮ್ ಮಧ್ಯಾಹ್ನ ಮಲಗಬೇಕು, ನಾನು ಆ ಟೈಮ್ಗೆ ಅಡುಗೆ ಮಾಡ್ಕೋಬೇಕು, ಇದೆಲ್ಲ ಏನು ಕೆಲಸಗಳು ನಾನು ಇಟ್ಕೊಂಡು ಇದೆಲ್ಲ ಉತ್ತರಗಳಿಗೆ, ಪ್ರಶ್ನೆಗಳಿಗೆ ಉತ್ತರ ನೀವೇ ಕೊಟ್ಕೊಂಡು ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಯೋಗಾಭ್ಯಾಸ ಬೇಕು, ನಾನು ಸದಾ
ಚೇತನವಾಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಒಂಚೂರು ಆಚೆ ಕಂಫರ್ಟ್ ಝೋನ್ ಇಂದ ಸ್ವಲ್ಪ ಒಂದು ಹೆಜ್ಜೆ ಆಚೆ ಬಂದು ಇದನ್ನೆಲ್ಲ ನೀವು ಯೋಚನೆ ಮಾಡಿದಾಗ ಖಂಡಿತ ನೀವು ಒಂದೊಳ್ಳೆ ಆತ್ಮವಿಶ್ವಾಸ ಇರೋಂಥ ವ್ಯಕ್ತಿತ್ವನ ಹೊಂದ್ಕೋತೀರಾ ಅಂತ ನಾನು ಹೇಳ್ತೇನೆ. ಪ್ರತಿಯೊಬ್ಬ ಮನುಷ್ಯನಿಗೂ ಎಲ್ಲ ಅರ್ಹತೆಗಳನ್ನೇ ಇರುತ್ತದೆ. ಆದ್ರಿಂದ ಸರಿ ಆಕ್ಟಿವ್ ಆಗಿರೋಂಥದ್ದು ನಮ್ಮ ಕೆಲಸ ಆಗಿರೋದೇ ಅಷ್ಟೇ. ಯೋಗ ಕಲಿತು ಕೆಲವು ಆಸನಗಳನ್ನ ದಿನ 10ರಿಂದ 15 ನಿಮಿಷಗಳಂತೆ ಕೆಲ ಕಾಲದವರೆಗೆ ಅಭ್ಯಾಸ ಮಾಡ್ತಾ ಹೋಗಿ ನಿಮ್ಮ ಏಕಾಗ್ರತೆ ತನ್ನಷ್ಟಕ್ಕೆ ತಾನೇ ಅದೇ ಹೆಚ್ಚುತ್ತಾ ಇರುತ್ತೆ. ಮಾನಸಿಕವಾಗಿ ಶಾಂತಿಯ ಅನುಭವಕ್ಕೆ ನೀವು ಬರ್ತಾ ಹೋಗ್ತೀರಾ. ದೇಹ ಮತ್ತು ಮನಸ್ಸುಗಳು ಎರಡು ಅಗರ ಅಂತ ಅನಿಸ್ತಾ ಇರುತ್ತೆ. ಆರೋಗ್ಯದ ಕಡೆಗೂ ಒಳ್ಳೆ ಚೇತರಿಸ್ಕೊತಾ ಇರ್ತೀರಾ. ಒಳ್ಳೆ ಉತ್ತಮವಂತ ಒಂದು ರಿಸಲ್ಟ್ ಬರುತ್ತೆ ನಿಮ್ಗೆ. ಮೆದುಳಿಗೂ ತುಸು ಶ್ರಮ ನೀಡಿ, ಸ್ವಲ್ಪ ಮೆದುಳಿಗೂ ಸ್ವಲ್ಪ ಶ್ರಮನ ಕೊಡಿ. ಯಾವ್ದಾದ್ರು ಪತ್ರಿಕೆ ಅಥವಾ ಪುಸ್ತಕಗಳನ್ನ ಓದಕ್ಕೆ ಶುರು ಮಾಡಿ. ಯೋಗಾಭ್ಯಾಸ ಅಂದ್ರೆ ಬರೀ ಕೈ ಕಾಲು ಮೇಲೆ ಕೆತ್ತಿ ದೀರ್ಘವಾಗಿ ಉಸಿರಾಡೋದು ಅದೊಂದೇ ಅಲ್ಲ, ವಾಕಿಂಗ್ ಮಾಡೋದು ಅದೊಂದೇ ಅಲ್ಲ. ಯೋಗ ತುಂಬಾ ವೆರೈಟೀಸ್ ಆಗಿದೆ. ವಾಕಿಂಗ್ ಕೂಡ ನೀವು ಮಾಡಬಹುದು, ಯೋಗಾಭ್ಯಾಸ ಕೂಡ ನೀವು ಮಾಡಬಹುದು. ಒಂದೇ ಒಂದು 10 ನಿಮಿಷ ಒಂದೇ ಕಡೆ ಕುತ್ಕೊಂಡು ಧ್ಯಾನ ಕೂಡ ನೀವು ಮಾಡಬಹುದು. ಯಾವ್ದಾದ್ರು ಪುಸ್ತಕ ಅಥವಾ ಪತ್ರಿಕೆನ ಓದ್ಕೊಂಡು ಓದ್ಬೋದು. ಇದೆಲ್ಲನೂ ಯೋಗಕ್ಕೆ ಸಂಬಂಧಪಡುತ್ತೆ. ಆದ್ರಿಂದ ಮೆದುಳಿಗೆ ಸ್ವಲ್ಪ ಆಕ್ಟಿವ್ನೆಸ್ ನ ಕೊಡಿ, ಸ್ವಲ್ಪ ಓದಕ್ ಶುರು ಮಾಡಿ. ಯಾವ್ದಾದ್ರು ಪತ್ರಿಕೆ ಅಥವಾ ಪುಸ್ತಕಗಳು, ಒಳ್ಳೆ ಪುಸ್ತಕಗಳನ್ನ ತಲೆ ಕೆಳಗೆ ಮಾಡ್ಕೊಂಡು ಓದ್ತಾನೆ ಹೋಗಿ. ಸಮಯ ಸಿಕ್ಕಾಗ ಓದಕ್ ಶುರು ಮಾಡ್ತಾರೆ. ನೀವು ಓದಕ್ ಶುರು ಮಾಡಿದ್ರೆ ನಿಮ್ಮ ಸರೌಂಡಿಂಗ್ ಇರೋ ಅಂತವ್ರು ಕೂಡ ಅದನ್ನ ಇಷ್ಟಪಡ್ತಾರೆ. ಅವರು ಓದಕ್ ಶುರು ಮಾಡ್ಬೋದು. ನಿಮ್ಮ ಮನೆಯಲ್ಲಿರೋ ಮಕ್ಕಳು ಶುರು ಮಾಡ್ಬೋದು. ಫಸ್ಟ್ ಬಿಕಾಸ್ ಮೈ ಫ್ಯಾಮಿಲಿ ಡಿಪೆಂಡೆಂಟ್ ಆನ್ ಮೀ. ಸೊ ನಾನು ನನ್ನ ಫ್ಯಾಮಿಲಿ ಚೆನ್ನಾಗಿ ಆಕ್ಟಿವ್ ಆಗಿದ್ರೆ ನನ್ನ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ. ನೀವು ಚೇಂಜ್ ಮಾಡ್ಕೊಳ್ಳಿ ಫಸ್ಟ್. ಅದನ್ನಂತ ಬೇರೆಯವ್ರು ಮಾಡ್ಕೋತಾರೆ. ಇದರಿಂದ ನೀವು ಕಂಟಿನ್ಯೂಸ್ ಆಗಿ ಓದ್ತಾ ಇದ್ರೆ ನನ್ನ ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೇನೋ, ನನ್ನ ಕಿವಿಗೆ ಪ್ರಾಬ್ಲಮ್ ಆಗುತ್ತೆ, ಅದ್ಯಾವುದೂ ಪ್ರಾಬ್ಲಮ್ ಏನು ಬರೋದಿಲ್ಲ. ಆರಾಮಾಗಿ ನೆಮ್ಮದಿಯಾಗಿ ನೀವು ಓದ್ತಾ ಹೋಗ್ಬೋದು. ಮೆದುಳಿಗೆ ಒಳ್ಳೆಯ ಕಸರತ್ ಆಗುತ್ತೆ ಅದು. ಈ ರೀತಿ ಮಾಡೋದ್ರಿಂದ ಮೆದುಳು ಚುರುಕಾಗುತ್ತೆ. ಅದು ಚುರುಕಾಗೋದ್ರಿಂದ ನೀವು ಆಕ್ಟಿವ್ ಆಗಿರ್ತೀರ. ಹಾಗಾಗಿ ಒಂದು ಒಳ್ಳೆ ರೀತಿ ಯೋಗ ಮಾಡಕ್ ಶುರು ಮಾಡ್ಕೊಳ್ಳಿ. ಯೋಗಾಭ್ಯಾಸದ ಜೀವನ ತುಂಬಾ ಚೆನ್ನಾಗಿರುತ್ತೆ. ಆಕ್ಟಿವ್ ಆಗಿರ್ತೀರಾ ಡೈಲಿ. ಇನ್ನೊಂದು ವ್ಯಕ್ತಿನ ನೋಡಿದಾಗ ಆ ವ್ಯಕ್ತಿ ಶಿವ ಅನ್ನೋ ತರ ಇದ್ರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಯಾವ ರೀತಿ ಆಕ್ಟಿವ್ ಆಗಿರ್ಬೇಕು ಅದು ನಮ್ಮಲ್ಲೇ ಇದೆ. ಪ್ರತಿಯೊಬ್ಬರಲ್ಲೂ ಅವ್ರದ್ದು ಅಂತ ಟ್ಯಾಲೆಂಟ್ ಖಂಡಿತ ಇದೆ. ಕೆಲವ್ರಿಗೆ ಯಾರಾದ್ರೂ ಹೇಳಿದಾಗ, ಯಾರನ್ನಾದ್ರೂ ನೋಡಿದಾಗ ಅದು ಆಚೆ ಬರುತ್ತೆ. ಇನ್ನು ಕೆಲವರಿಗೆ ಬರೋದೇ ಇಲ್ಲ. ಅದೇನು ಮಾಡಕ್ಕಾಗಲ್ಲ. ಎಲ್ಲರೂ ಆಚೆ ಬಂದು ನಿಮ್ಮ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ನಿಮ್ಮ ವ್ಯೂ ಇಂದ ನೋಡಿ ನಿಮ್ಮ ಲೈಫ್ಗೆ ನೀವೇ ರೆಸ್ಪಾನ್ಸಿಬಲ್. ಯೋಗ ಮಾಡೋದ್ರಿಂದ ತುಂಬಾ ಒಳ್ಳೇದು. ಬಾಡಿಗೆ ಆಕ್ಟಿವ್ನೆಸ್ ಬರುತ್ತೆ, ಆತ್ಮವಿಶ್ವಾಸ ಇಂಪ್ರೂವ್ ಆಗುತ್ತೆ. ನೀವು ಚೆನ್ನಾಗಿದ್ದಷ್ಟು ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಒಳ್ಳೇದನ್ನಷ್ಟೇ ಸ್ಪ್ರೆಡ್ ಮಾಡಿ. ಯಾವಾಗ ಖುಷಿಯಾಗಿರಿ, ನಗ್ನಗ್ತಾ ಇರಿ. ನಗು ಕೂಡ ಒಂದೊಳ್ಳೆ ಥೆರಪಿ.